ಬರೀ 3 ಹೊತ್ತು ಫೋನ್ ಹಿಡ್ಕೊಂಡು ನಿಂತು ಬಿಡೋದು. ನಾಳೆ ಅದು ಎಕ್ಸಾಮ್ ನಾಗ ಫೇಲ್ ಆಗ ಲಗ್ನ ಮಾಡಿ ಕಳಿಸ್ತಾನೆ ಸಿಕ್ಕವನ್ ಕೂಟ. ಯವ್ವ ಯಾಕೆ ಇಟ್ಟು ಬೈತೀವಿ? ಓದ್ಕೊಂಡಿದ್ದೆ ಇಷ್ಟೊತ್ತನ ಓದ್ಕೊಂಡೇನಿ, ಈಗ ಬಂದೆ. ಆ ಸುಡ್ಗಾಡ ಫೋನ್ ತಗ ತಡಿ ಮಾಡ್ತೀನಿ. ಸಲ ನಿಮ್ಮ ಅಪ್ಪ ಕರೆಂಟ್ ಸಾಕ್ಸಕ್ ಹೋಗ್ಲಿ ಹೇಳ್ತೀನಿ. ಅದು ಕರೆಂಟ್ ಸಾಕ್ಸಿದ್ರೆ ನೋಡು ಅಂತೇಳಿ ನಿಮ್ಮ ಅಣ್ಣಗೂ ಹೇಳ್ತೀನಿ. ಏನ್ ಅದೇನ್ ಹಿಚಗ ಫೋನ್ ಹಂಗ ಒಂದ ಸಮ ಚಂಡ ಬಗ್ಗಿಸ್ಕೊಂಡು ನೋಡಿದ್ದೆ. ಯವ್ವ ಏನಾಗಲ್ ಬಿಡುವೆ, ಒಂದ್ ಈಟ್ ನೋಡಾತೀನಿ. ಅತಿಯಾಗಿ ಓದಿದ್ರು ತಲೆಯಾಗಿ ಓದಿದ್ದು ಉಳಿಯಂಗಿಲ್ಲ ಅಂತ ಬೇಕಾದ್ರೆ ಪಾರ್ವತಕ್ಕನ್ ಕೇಳು. ಅನುವಕ್ಕ ಇದ್ರೆ ಕೇಳು ಅಂತಿದ್ದೆ, ಅನುವಕ್ಕ ಇಲ್ಲಲ್ಲ ಪಾರ್ವತಕ್ಕನ್ ಕೇಳು. ಎಲ್ಲ ಗೊತ್ತೈತೆ ನನಗೆ. ಏನ ಆಟ್ ಬಿಡು, ಓದ್ಕೋತೀನಿ. ಅದ್ ಎಷ್ಟು ಬೈತಿ? ಫೋನ್ ತಗೊಂಡ ಹೊಂಟಿಯಲ್ಲ ಮತ್ತೆ ಟೇಬಲ್ ಮ್ಯಾಗ ಇಟ್ಟೋಗ ಅಂದ್ರೆ ಒಳಗೆ ಹೋಗಿ ನೋಡ್ಕೊತ ಕುಂದಿರ್ಬೇಕಂತ ಹೇಳೇನ? ಓದ್ಕೋತಾಳ ಅಂತಿಕ್ಕಿ, ಓದ್ಕೊಂತಾಳ. ಮಕ ನೋಡಿಕಿದೆ ಹೆಂಗೈತಿಕ್ಕಿದೆ ಓದ್ಕೊಳಕಿದೆ. ಓ ಈ ಸಲ ಎಕ್ಸಾಮ್ ಫೇಲ್ ಆಗ ಅವಾಗ ಐತಿ ನಿನಗೆ. ಈಗ ಯಾಕೆ ಮಾತಾಡೋದು ಸುಮ್ಮನೆ? ಏನ ನಿಮ್ಮಪ್ಪ ಏನಾರು ಹೇಳಕ್ ಹೋದ್ಬಿಟ್ಲೆ ಹುಡುಗಿಗೆ ಯಾಕೆ ತ್ರಾಸ ಕೊಡ್ತಿ ಬಿಡ ಅಂತಾರ. ಏನ ನೀ ಇಲ್ಲಿ ಮಾಡೋದು ಯಾರಿಗೆ ಗೊತ್ತಾಕತಿ? ಆ ಪೀಜ್ ವೇಸ್ಟ್, ಎಲ್ಲಾ ವೇಸ್ಟ್ ಅದ. ಪಾರ್ವತಿ ಎದಕ್ಕೆ ಇಷ್ಟು ಭಯಕತಿ? ಏನಾತ ನನಗೆ ಹೇಳ್ತಿ, ಸಮಾಧಾನಾಗಿರು. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಕ್ರಿಕೆಟ್ ಜಗತ್ತಿನಲ್ಲಿ ತಂಪಾದ ಘಟನೆಗಾಗಿ ಕಾಯುತ್ತಿದ್ದೇವೆ. ನಾನು ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ಅಭಿಮಾನಿಯಾಗಿದ್ದೇನೆ ಮತ್ತು ಅದರ ಬಗ್ಗೆ ಬಹುತೇಕ ಎಲ್ಲವನ್ನು ತಿಳಿದಿದ್ದೇನೆ. ಅದಕ್ಕಾಗಿಯೇ ನಾನು ಯಾವಾಗಲೂ ನನ್ನ ಜ್ಞಾನದಿಂದ ಹಣವನ್ನು ಗಳಿಸಲು ಲಾಭದಾಯಕ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಮತ್ತು ಮುಂಬರುವ ಪಂದ್ಯಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಉದ್ದೇಶಗಳಿಗಾಗಿ ನಾನು ಯಾವಾಗಲೂ ಅಂತಾರಾಷ್ಟ್ರೀಯ ಪ್ರಮಾಣಗಳೊಂದಿಗೆ 1xBet ವಿಶ್ವಾರ್ಹ ಸೇವೆಯನ್ನು ಬಳಸುತ್ತೇನೆ. ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ. ಬೆಟ್ಟಿಂಗ್ ಲೈನ್ ಇಂಟರ್ಫೇಸ್ ಹಣವನ್ನು ಹಿಂತೆಗೆದುಕೊಳ್ಳುವುದು. ಇಲ್ಲಿ ನೀವು ಆಟದ ಸ್ಕೋರ್ಗಳನ್ನು ಊಹಿಸಬಹುದು ಮತ್ತು ಅದರ ಮೇಲೆ ನಿಜವಾದ ಹಣವನ್ನು ಗಳಿಸಬಹುದು. ಮತ್ತು IPLನಲ್ಲಿ ಬೆಟ್ಟಿಂಗ್ ಮಾಡುವ ಮೂಲಕ ನೀವು ಡ್ರಾಗಳಲ್ಲಿ ಪಾಲ್ಗೊಳ್ಳುವಿರಿ ಮತ್ತು 1x ತಂಡವು ಆಟಗಾರರಿಗಾಗಿ ಸಿದ್ಧಪಡಿಸಿದ ತಂಪಾದ ಬಹುಮಾನಗಳನ್ನು ಒಂದನ್ನು ನೀವು ಗೆಲ್ಲಬಹುದು. ಇಲ್ಲಿ ನೀವು ವಿವಿಧ ರೀತಿಯ 1x ಆಟಗಳನ್ನು ಕೂಡ ಆಡಬಹುದು. ಕ್ಯಾಸಿನೋ, ಬ್ಲ್ಯಾಕ್ ಜಾಕ್, ರೋಲೆಟ್, ಬ್ಯಾಕರೆಟ್, ಪೋಕರ್ಗಳನ್ನು ಸಹ ಕಾಣಬಹುದು. ನನ್ನ ಫೇವರೆಟ್ ಗೇಮ್ ಕ್ರಾಶ್ ಆಗೈತಿ, ಏಕೆಂದರೆ ಇದು ತುಂಬಾ ಸರಳವಾದ ನಿಯಮಗಳನ್ನು ಹೊಂದಿವೆ. ವಿಜೇತ ಮೊತ್ತವನ್ನು ಹಲವಾರು ಬಾರಿ ಗುಣಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸೇವೆ ಎಷ್ಟು ತಂಪಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಲು ನೋಂದಣಿ ಸಮಯದಲ್ಲಿ ನನ್ನ ಪ್ರೊಮೋ ಕೋಡ್ ನೇಮ್ ಕೋಡ್ ಅನ್ನು ಬಳಸಿ ಮತ್ತು 42,900 INR ವರೆಗೆ ಸ್ವಾಗತ ಬೋನಸ್ ಅನ್ನು ಸ್ವೀಕರಿಸಿ. ಲಿಂಕ್ ಮತ್ತು ಕೋಡ್ಗಳನ್ನು ನಾನು ನನ್ನ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿದ್ದೇನೆ. ಬಾಳ ತ್ರಾಸ ತಗೋಬೇಡ್ರಿ, ಆರಾಮಿರ್ರಿ ಅಂತೇಳಿ. ನೀ ಮಾಡ್ತಿರೋದು ಏನೀಗ? ಅಲ್ಲೇ ನಿಮ್ಮ ಮಗಳು ಏನ್ ಮಾಡತ್ತಾಳ ಅದನ್ನ ನೋಡ್ರಿ, ಆಮೇಲೆ ನಾ ಮಾಡೋದನ್ನ ನೋಡಾಕಂತ್ರಿ. ಅಲ್ರಿ ಆ ನಮ್ನಿ ಗೇಮ್ ಆಡಕತ್ತಾಳ, ಅದ್ರಾಗ ಆ ನಮ್ನಿ ಫೋನ್ ಒತ್ತಕ್ತಿರ್ತಾಳತ್ತಾಗ. ಆ ಫೋನ್ ಸುಡ್ಗಾಡೋದನ್ನ ಯಾಕೆ ಕೊಡ್ಸಕ್ ಹೋದ್ರಿ? ಅದು ಅಲ್ಲದೆ ಅದಕ್ಕೆ ಮತ್ತೆ ಚಾರ್ಜ್ ಬೇರೆ, ಅದು ಏನದ ಕರೆನ್ಸಿ ಬೇರೆ ಹಾಕಿರ್ತಿರತ್ತಾಗ ಸುಡ್ಗಾಡ. ಈ ಸಲ ಹೇಳಾಕತ್ತೀನಿ ಏನ, ಅದು ಖಾಲಿ ಆಗಿಂದ ನಾ ಹೇಳು ಮಟನು ಕರೆನ್ಸಿ ಹಾಕ್ಸಂಗಿಲ್ಲ ಅಂದ್ರೆ ಹಾಕ್ಸಂಗಿಲ್ಲ ಅಷ್ಟೇ. ಏನ ₹1 ಹಾಕಿಸ್ಬೇಡ್ರಿ ಅದಕ್ಕೆ. ಅದೇನೋ ಆನ್ಲೈನ್ ನಾಗ ಓದ್ಕೊಳ್ಳೋದು ಇರ್ತದಂತಾಳಲ್ಲ, ಅದಕ್ಕೆ ಹಾಕಿರ್ತೈತಿ. ಆತು ನಾ ಹೇಳ್ತೇನತ್ತ. ಏನ ನಿಮ್ಗೇನ್ ಚಾ ಮಾಡ್ಕೊಡ್ಲೇನ? ಚಾ ಬೇಡ, ಫ್ರೆಶ್ ಆಗಿ ಬರ್ತೀನಿ. ಅಂದಂಗೆ ಏನ ಕೇಳ್ಬೇಕಂದ, ಶಿವರಾತ್ರಿಗೆ ಪಾರ್ವತಿಯವ್ರ ಮನೆಯವ್ರಿಗೆ ಎಲ್ಲರಿಗೆ ಫೋನ್ ಮಾಡಿ ಕರ್ದಿಯೇನ? ಅಯ್ಯೋ ಇಲ್ಲ ರೀ, ಕರ್ದಿಲ್ಲ. ಅಲ್ಲ ಇಷ್ಟಕ್ಕೂ ಹೊಸ ಮದ್ವಿ ಗಂಡು ಮಗಳು ಅಲ್ಲೇ ಹೋಗ್ಬೇಕ್ರಿ, ಅವ್ರು ಬರೋದಲ್ಲ. ನಾವು ಅಷ್ಟೇ ನಮ್ಮ ಹಳೆ ಮಗಳು ಕರಿಬೇಕಿಲ್ಲಿಗೆ. ಹೌದಾ? ಅಲ್ಲ ಮತ್ತೆ ಸಿದ್ದೋಡಜನ್ ಜಾತ್ರೆ ಐತಿ, ರಿಲೇಷನ್ ಎಲ್ಲಾರು ಕರಿತಾರಲ್ಲ, ಅದಕ್ಕೆ ಕೇಳಿದೆ. ಹೌದ್ ತಡ್ರಿ. ಹಂಗಾರ ಜಾತ್ರೆಗೆ ಈಗ ಫೋನ್ ಮಾಡಂತ ಹೇಳಿ, ಹಂಗಾರ ಫೋನ್ ಮಾಡಿ ಇಲ್ಲ ನಾನ ಹಚ್ಚಿ ಹೇಳೇನ್ರಿ ಜಾತ್ರೆಗೆ ಇಲ್ಲಿ ಬರ್ರಿ ಅಷ್ಟ್ರು ಅಂತೇಳಿ. ಬೇಕಾರೆ ಆಮೇಲೆ ಇಲ್ಲಿಂದ ಜಾತ್ರೆ ಮುಗಿಸ್ಕೊಂಡು ಒಂದಿನ ಇದ್ದು ಮರದಿನ ಬೇಕಾರೆ ಪಾರ್ವತಿ ಕರ್ಕೊಂಡು ಹೋಗ್ವಲ್ರಿ ಒಂದಿನ. ಹಂಗ ಮಾಡು. ಸರಿ. ಅವ್ರ ಮನ್ಯಾಗೂ ಮತ್ತೆ ಅವ್ರಿಗೆ ಗೌಡ್ರಿಗೆ ಆರಾಮಿಲ್ಲಲ್ಲ, ಈಗ ಅವ್ರನ್ನ ಕರ್ಕೊಂಡು ಹೆಂಗೆ ಬರ್ತಾರೆ ಹೇಳ್ರಿ? ಅದಕ್ಕೆ ನಾನು ಬರ್ತಾರ ಇಲ್ಲ ಅನ್ಕೊಂಡು ಏನು ಹೇಳಕ್ ಹೋಗ್ಲಿಲ್ಲ. ಆಯ್ತು ರೀ, ಹೇಳ್ತೀನಿ. ಬರುವ ಅನುಕೂಲ ಇದ್ರೆ ಬರ್ತಾರ. ಹೇಳು ಅಂತ ಹೇಳ, ನಿನ್ ಕರ್ತವ್ಯ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆಮೇಲೆ ಮದ್ವಿ ಮುಗಿದ್ಮೇಲೆ ಹೋಗಿ ಮಾತಾಡ್ಸಿಲ್ಲ, ನೋಡಿಲ್ಲ. ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ಬೇಕು. ಏನ ಟೈಮ್ ಸಿಕ್ಕಾಗ. ಹೋಗುನ್ ತಗೋರಿ, ಟೈಮ್ ಸಿಕ್ಕಾಗ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣಂತೆ. ಸರಿ, ನಾ ಮುಖ ತಕೊಂಡ್ಬರ್ತೀನಿ. ಏನ ಪಾರ್ವತಿ ಪಾರ್ವತಿ ಎಲ್ಲಿ ಹೋತಪ್ಪ ಇದು ಹುಡುಗಿ? ಕೊನೆಗದಾಳ ಏನ? ಏ ಅಶ್ವಿನಿ ಒಂದ್ಸಲ ಬಾಯಿಲೆ. ಪಾರ್ವತಿ ಕರಿ ಬಾಯಿಲೆ. ಓದ್ಕೊಳಕತ್ತೇನೆ ನಾನು. ನೀನ ಅಂದಿಯಲ್ಲ ಓದ್ಕೊಳೋದ್ ಬಿಟ್ಟು ಏನು ಮಾಡಕ್ ಹೋಗ್ಬೇಡ, ಬೇರೆ ಕೆಲಸ ಅಂತೇಳಿ. ಓದಾಕತ್ತೀನಿ, ಎಲ್ಲಿ ಹೋಗುದಿಲ್ಲ, ಏನು ಮಾಡುದಿಲ್ಲ. ಈಗ ಕಾಸ್ಬರಿ ಹಿಂಡಿ ತಗೊಂಬಂದಿ ಅಂದ್ರೆ 4 ಚಪ್ಪರ್ಸಿದ್ರೆ ಗೊತ್ತಾಕತ್ತಿ ಏನ್ ಮಾಡ್ತಿ ಅಂತೇಳಿ. ಓದ್ಕೊಳಕತ್ತಾಳಂತಿಕ್ ಇಷ್ಟತನ ಬಿಟ್ಟು ಈಗ ಓದುದಳೆ ಜೋರೈತಿ ನಿನಗ. ಬಾ, ಏನ್ ಓದಿದ್ದಿ? ಪಾರ್ವತಿ ಕರ್ದ್ ಬರ್ಬಲ್, ಕೊನೆಗದಾಳ ಕೇಳ್ವಂತ ಕಾಣ್ತತಿ. ಬಂದಮ್ಮ. ಇವ್ ಕೈ ಬಿಡ್ರಿ, ಅಲ್ಲಿ ಹಂಗ ಕರಾಕತ್ತಾರ. ಸುಳ್ಳು ಹೇಳ್ಬೇಡ. ನಿಮ್ಗೇನ್ ತಲೆ ಕೆಟ್ಟತನ? ಕೂಗದ್ ನನಗ್ ಕೇಳಾಕತ್ತೈತಿ, ನಿಮಗ್ ಕೇಳವಲ್ತಾ? ಇಲ್ಲ, ಆಫೀಸಿಗೆ ಇವತ್ತು ಹೋಗಂಗಿಲ್ಲ ಅಂದೆ. ಇವತ್ತು ಹೋಗ್ರಿ ಬಿಡಾಕ್ ಹೋಗ್ಬೇಡ್ರಿ ಅಂದಿ. ಹೋಗಿ ಬಂದೇನಿ, ಈಗ ಜಸ್ಟ್ ಫ್ರೆಶ್ ಆಗಕ್ಕಂತೇಳಿ 1 ನಿಮಿಷ ನಿಂದ್ರಂಗಿಲ್ಲಲ್ಲ ನನ್ನ ಜೊತೆಗೆ. ಅಯ್ಯೋ ಅಲ್ಲ ಅಮ್ಮ ಕರಾಕತ್ತಾರ್ರಿ, ಅವ್ರಿಗೆ ಏನಾರ ಕೆಲಸ ಐತೆ ಏನಲ್ಲಿ. ಬೆಳಗ್ಗಿಂದನೂ ಅತ್ತಿ ಸೊಸಿ ಜೊತೆಗೆ ಇದ್ರಿ, ಇನ್ನೂ ಕೆಲಸ ಐತೆನ ಅಂತಿ. ಅಮ್ಮಗ ಅರ್ಥಕೈತಿ ಸುಮ್ಮನೆ. ಗಂಡ ಈಗ ಬಂದಾನ ದುಡ್ದು ಆಫೀಸ್ನಾಗ, ನನ್ನ ಸೊಸಿ ಮಗನ ಜೊತೆಗೆ ಅದಾಳ ಅಂತೇಳಿ. ಈ ಕೈ ಬಿಡ್ರಿ, ಸೋಮವಾರಿಂದ ನಾನು ನಿಮ್ ಜೊತೆಗೆ ಆಫೀಸಿಗೆ ಬರ್ತೀನಿ ಆತಾ. ಆಫೀಸಿಗೆ ಬಂದ್ರೆ ನಿನ್ ಪಾಡಿಗೆ ನೀನು, ನನ್ನ ಪಾಡಿಗೆ ನಾನು. ಅಲ್ಲೇನು ಹಿಂಗೆ ಮಾತಾಡಕ್ಕಾಕೈತಾ? ಈಗ 1 ನಿಮಿಷ ಕೈ ಬಿಡ್ರಿ, 1 ನಿಮಿಷ ಕೈ ಬಿಡ್ರಿ. ಬಿಡಲ್ಲ.
ಬಿಡಲ್ಲ ಅಂದ್ರೆ ಬಿಡಲ್ಲ, ಕೈ ಹಿಡ್ದಿದ್ದು ಬಿಡಾಕಲ್ಲ. ಮದ್ವೆಯಾಗ ಏನು ಹೇಳ್ಯಾರ ಮರ್ತೀನ, ಗಂಡಗೆ ಯಾವುದೇ ಕ್ಷಣಕ್ಕೂ ಬೇಜಾರು ಮಾಡಬಾರ್ದು ಹೆಂಡತಿ ಅಂತ ಹೇಳ್ಯಾರಿಲ್ಲ. ನೋಡಿ ಎಷ್ಟು ಬೇಜಾರು ಮಾಡಕತ್ತೀನಿ ನೀನು. ಒಂದ್ ನಿಮಿಷ ರೀಲ್ ಕೆಳಗ್ ಕರೆಯತಾರ. ಅಣ್ಣ ಅಯ್ಯೋ ಅಣ್ಣ ಅದಕ್ಕೆ ಮುಂದೆ ಕೈಯೇ ಬಿಟ್ಟಿಲ್ಲ. ಇವು ಸಾರಿ ಪಾರ್ವತಿಯವ್ರೆ ಸಾರಿ ಸಾರಿ ಸಾರಿ, ನಾನು ಬೇಕಂತ ಮಾಡಲಿಲ್ಲ. ಹಂಗೇನ್ರಿ ಕೈ ಬಿಡೋದು? ಅತ್ತಿಗೆಮ್ಮ ನಾನ್ ಬಂದಿದ್ದಕ್ಕ ಮಂಗೇನಂತಕ್ಕೆ ಇನ್ನೊಂದ್ಸಲ ನಾನು ರೂಮಿಗೆ ಬರ್ಬೇಕಾದ್ರೆ ನಾಕ್ ಮಾಡಿ ಹೊರಗೆ ಬರ್ಬೇಕು, ಒಳಗೆ ಬರ್ಬೇಕೇನ? ಒಳಗೆ ಬರಲ್ಲ ಅಂತ ಪರ್ಮಿಷನ್ ಕೇಳ್ಕೊಂಬರ್ಬೇಕೀಗ. ಮೊದ್ಲೇ ನಂಗೆ ನಿಮ್ಮ ಅಣ್ಣ ಒಬ್ಬನೇ ಇರಂಗಿಲ್ಲ ಈಗ, ಜೊತೆಗೆ ನಿಮ್ಮ ಅತ್ತಿಗೆ ಇರ್ತಾಳ ಅದಕ್ಕೆ. ಮತ್ತು ಅವ್ರಿಗೆ ಒಂಥರ ನಾಚಿಕತಿ. ನನ್ಗೇನ್ ಗೊತ್ತು, ಮೊದ್ಲೆಲ್ಲ ಬರ್ತಿದ್ನಲ್ಲ ಹಂಗ ಬಂದೆ ಅಷ್ಟೇ, ಮತ್ತೇನಿಲ್ಲ. ಹೊರಗೋಗಿ ಅದನ್ನ ಹೇಳಿದ್ರೆ ಏನ್ ಮಾಡ್ಲಿ? ಪಾರ್ವತಿ ಬಂದೆ ಅಮ್ಮ. ಅಯ್ಯೋ ಪಾಪ ಮಾತ ಏನ, ಇರ್ಲಿ ಇದೇ ಚಾನ್ಸ್. ಆಮೇಲೆ ಸ್ವಲ್ಪ ಜೆಂಡು ಬಾಂಬ್ ಹಚ್ಚಿ ನೀಟಾಗಿ ತಿಕ್ತೇನೆ, ಆರಾಮಾಗ್ತತಿ. ಅರವಿಂದಿಗೆ ಈಗ ಮಜಾ ಬಂತು. ಯವ್ವ ನೀ ಬರೀ ಇಂಥದ ಮಾಡೋದ್ ನೋಡಲ್ಲ ಪಾಪ. ಅಲ್ಲಿ ಅತ್ತಿಗೆಮ್ಮ ಅಣ್ಣ ಎಷ್ಟು ಚಲೋ ಮಾತಾಡ್ಕೊಂತ ನಿಂತಿದ್ರು ಗೊತ್ತನ. ಅವ್ರಿಬ್ರು ಅಲ್ಲಿ ನಾವು ಹೋಗಿದ್ದ ಅವಸರಕ್ಕೆ ಅಲ್ಲೇ ಅರವಿಂದ ಅಣ್ಣ ಪಾರ್ವತಿ ಅತ್ತಿಗೆಮ್ಮನ ಹಿಂಗ್ ಗಟ್ಟಿಗೆ ಹಿಡ್ಕೊಂಡಿದ್ನ, ಕೈಯೇ ಬಿಟ್ಬಿಟ್ಟ. ಅಯ್ಯೋ ಮಾನ್ಗೇಡಿ ಮರ್ಯಾದೆ ತೆಗಿಯಾಕ ನೀವು ಒಬ್ಬೇಕು ಸಾಕು. ನಡಿ ಇಂಥವೆಲ್ಲ ಮಾತಾಡಕ ಶಾಣೆ ಇದಿ, ನಡಿ ಒಳ ನಡಿ. ನೋಡಿದ್ದೇನೆ ಹೇಳಿದ್ರು ಬೈತಾಳ. ಅಮ್ಮ ಕರೆದ್ರಂತೆ. ಹ್ಞೂನವ ಆಗಲಿಂದ ಕರೆದು ನನಗಂತ್ರ ಸಾಕಾಗಿ ಹೊತ್ತು ನೋಡತ್ತಾಗ. ಅದು ಅಮ್ಮ ಅಡ್ಗಿದು ರೂಮ್ನಾಗ ನಾನು ಬಟ್ಟಿ ಮಾಡಿಸ್ತಾ ಇದ್ದೆ. ಆಗ್ಲಿ ಬಿಡ ಓಲತ್ತಾಗ. ಅಂದಂಗ ನಿಮ್ಮ ಅಪ್ಪ ನಿಮ್ಮವ್ಗ ಫೋನ್ ಹಚ್ಚಿ ಶಿವರಾತ್ರಿಗೆ ಸಿದ್ದರಾಡಜ್ಜನ ಜಾತ್ರೆಗೆ ಬಾ ಅಂತೇಳಿ ಹೇಳು. ನನಗೆ ಅಲ್ಲಿ ಹೋಗಕ್ಕೆ ಆಗಲ್ಲ, ಇನ್ನು ನೀನು ಸೋಮವಾರಿಂದ ಆಫೀಸ್ಗೆ ಹೋಗ್ಬೇಕನ್ನಕತ್ತಿ. ಮತ್ತು ಸೋಮವಾರಿಂದ ನೀ ಅತ್ತಾಗ ಹೊಂಟೆ ಅಂದ್ರೆ ನಿಮ್ಮ ಅವ್ನ ಮನೆಗೆ ಹೋಗ್ಬರಕ್ಕೂ ಆಗಂಗಿಲ್ಲ ಹಿಂಗೆ. ಅದಕ್ಕೆ ಅರವಿಂದ್ ಕರ್ಕೊಂಡು ಬೇಕಾರೆ ನೀನು ಇವತ್ತು ನಾಳೆ ಅವ್ರು ಬರಲಿ, ನಾಡ್ದ ನೀವು ಒಂದಿನ ಹೋಗಿದ್ದು ಬಂದ್ಬಿಡುವಂತೆ. ಅಮ್ಮ ಅದು ನಾನು ಫೋನ್ ಮಾಡಿದ್ದೆ, ಅವ್ವ ಅಂದ್ಲು ನಿಮ್ಮ ಅಪ್ಪಗೆ ಆರಾಮಿಲ್ವಾ, ಈ ಟೈಮ್ನಾಗ ಅವ್ರನ್ನ ಬಿಟ್ಟು ಬರಕ್ಕೆ ಆಗಂಗಿಲ್ಲ ನನಗೆ, ಅದಕ್ಕೆ ನೀವ ಇಬ್ಬರ ಗಂಡ ಇಂತಿ ಬರ್ರಿ, ಬೇಕಾದ್ರೆ ನಾ ಫೋನ್ ಹಚ್ಚಿ ನಿಮ್ಮ ಅತ್ತಿ ಕಡೆ ಹೇಳ್ತೀನಿ ಅನ್ನಕತ್ತಿದ್ಲು. ಆಯ್ತು ತಗೋಬೇ ಬೆಳಗ್ಗೆ ಹಚ್ಚಂದಿದ್ದೆ. ಮೋಸ್ಟ್ಲಿ ಈಗ ಹಚ್ಬೋದು, ಇಲ್ಲ ಇನ್ನಿಸ್ಬತ್ತು ಬಿಟ್ಟು ಹಚ್ಬೋದಮ್ಮ. ಓ ಹೌದನಾ, ಅದೇ ಅನ್ಕೊಂಡೆ ನಾನು. ನಿಮ್ಮ ಅಪ್ಪರಿಗೆ ಬೇರೆ ಹುಷಾರಿಲ್ಲ, ಈ ಟೈಮ್ನಾಗ ಹೆಂಗೆ ಬಿಟ್ಟು ಬರ್ತಾರ ಅಂತೇಳಿ ಅದ್ರ ಕೇಳೋಣ ಮಾತಂತ ಸುಮ್ಮನಾದೆ. ಹ್ಞೂ ಅದೇ ಅಪ್ಪಗೂ ಹುಷಾರಿಲ್ಲ, ಅದಕ್ಕೆ ಬೇಡ, ನಾವ ಬೇಕಾದ್ರೆ ಬರ್ತೇವೆ ತಗೋ ಅತ್ತಿಯರಿಗೆ ಹೇಳಿ ಅಂದೆ ನಾನು. ಆಯ್ತು ಬಿಡ ಹಂಗಾರೆ. ಮತ್ತೆ ಯಾಕೆ ನಿಮ್ಮ ವಾರ ಫೋನ್ ಹಚ್ತಾರ ಹೇಳ್ಬಿಡೆ, ಹೋಗಿ ಬರ್ರಿ ಗಂಡ ಇಂತಿ. ವರ್ಷ ಮದುವೆ ಆದ ವರ್ಷ ಏನೋ ಒಂದು ಹಬ್ಬ ಆದ್ರೂ ತವ್ರ ಮನೆ ಒಳಗೆ ಮಾಡ್ಬೇಕು ಹೆಣ್ಮಕ್ಳು. ಆಯ್ತು ಹೋಗಿ ಬರ್ರಿ. ಸರಿ ಅಮ್ಮ. ಆಮೇಲೆ ಸೋಮವಾರಿಂದ ಆಫೀಸ್ಗೆ ಹೋಗ್ಬೇಕಂದೆಲ್ಲ, ಅದಕ್ಕೆ ಏನು ಬೇಕು ಏನು ಬೇಡ ಚಂದಾಗಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಇಲ್ಲ. ಅವು ಏನೋ ಅವಕ್ಕೆ ಆಫೀಸ್ಗೆ ಹೋಗ್ಕೊಂಡು ಹೋಗು ಬಟ್ಟೆ ಬೇರೆ ಅಂತ ಅವೆಲ್ಲ ತಯಾರದ ಹೌದಿಲ್ಲ ಏನ? ಹ್ಞೂ ಅಮ್ಮ ಅದೆಲ್ಲ ರೆಡಿ ಐತಿ. ಒಂದೆರಡು ಕಡಿಮೆ ಅದಾವು, ಇನ್ನೊಂದ್ಸಲ ಯಾವಾಗಾರ ತೊಗೋತೀನಂತೆ, ಹಂಗೇನು ಪ್ರಾಬ್ಲಮ್ ಇಲ್ಲ. ಸೋಮವಾರಿಂದ ಆಫೀಸಿಗೆ ಹೋದ್ರೆ ನಿಮ್ಗೇನು ತೊಂದರೆ ಇಲ್ಲಲ್ಲ ಅಮ್ಮ? ಮನ್ಯಾಗ ನೀವು ಒಬ್ಬರೇ ಹಾಕಿರಿ ಬರೋ ಮಟನು, ಇವರು ಹೋಗ್ತಾರ, ನಾನು ಹೋಗ್ತೀನಿ, ಮಾವರು ಹೋಗಿರ್ತಾರ. ನನ್ನ ಕೈಲಿ ಎಷ್ಟಕ್ಕೈತೆ ಅಷ್ಟು ಕೆಲಸ ಮಾಡಿಟ್ಟು ಹೋಗ್ತೀನಮ್ಮ. ಅಡುಗೆದೆಲ್ಲ ನೀವೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಂ ಅಮ್ಮ? ಅಯ್ಯೋ ಏನೋ ಕೆಲಸ ಬಿಡಮ್ಮ, ಅದೇ ಒಂದೆರಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋತೀನಿ, ಏನು ಬಾಂಡೆ ತಿಕ್ಕಕ್ಕೆ ಬರ್ತಾಳ, ಏನದ ಅಡಿಗೆ ನೀನು ಒಟ್ಟು ನಾವು ಒಟ್ಟು ಮಾಡಿದ್ರೆ ಆಯ್ತು ಹೋಗತ್ತಿ. ಯಾವ ಅದಕ್ಕೆಲ್ಲ ಯಾಕೆ ತಿರುಗಿ ಕೆಡ್ಸ್ಕೊಂತೀವಿ, ನಿನ್ನ ಪಾಡಿಗೆ ನೀವು ಹೋಗಿ ಬಾ. ಥ್ಯಾಂಕ್ ಯು. ಹ್ಞೂನವ್ವ ಹೋಗ ಪಾಪ. ಅರವಿಂದ್ ಈಗ ಬಂದಾನ ಏನ, ಹೋಗಿ ಮಾತಾಡ್ಸೋಗ. ಅರ್ಬಿ ಮಡ್ಚೋದು ಉಳ್ದವಂದಲ್ಲ ಪೂರ್ತಿಯಾಗಿ ಮಡ್ಚಿಟ್ಬಿಡೋದು. ಸೊಂಟಕ್ಕೆ ಏನಾತ? ಬಿದ್ದೇನ ಹೆಂಗೆ ಅರವಿಂದ್ ಬೀಳ್ಸಿದ್ನ? ಅದು ಅಮ್ಮ ಹಿಂಗ ಒಟ್ಟು ಖುಷಿ ಆಗಿರ್ಲಿ. ದೌಡ ಈ ಮನೆ ಒಳಗೆ ಒಂದು ತೊಟ್ಲ ಕಟ್ಟಿದ್ರೆ ಅಷ್ಟ ಸಾಕು. ಎಷ್ಟು ಬಾಯ್ ಮಾಡಿದ್ಲು ಗೊತ್ತ ನಿಮ್ಮ ತಂಗಿ? ಒದ್ರಾತೀನಿ ನಾನು, ಒಟ್ಟೆ ಕಿಮ್ಮತ್ತಿಲ್ದಂಗೆ ಕೂತಾರ. ತಾಯಿ ಮಗ ಅದು ಎಂತ ದರಿದ್ರ ನೀವು ಹೇಳಿದ್ರೆ ಏನ್ ತಪ್ಪು ಐತಿ ಉಳ್ಕೊಳಕತ್ತೀಯಲ್ಲ. ಹೌದಪ್ಪ ಹೌದು, ಏನ್ ತಪ್ಪಿಲ್ಲ, ನಿಮ್ ತಂಗಿ ಮಾಡಿದ್ದೆ ಕರೆಕ್ಟ್. ಪಾಪ ನನ್ನ ಮಗ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ. ಯಾರು ಆಟೋದಾಗ ಬಂದ್ರಲ್ಲ, ಯಾರಿವ್ರು? ಓ ಆ ಹುಡುಗಿ ಅವ್ವ. ಯೋ ಹೇಳ್ದೆ ಇವ್ರು ಯಾಕೆ ಬಂದ್ರಪ್ಪ ಇಲ್ಲಿಗೆ? ರೀ ಆ ಹುಡುಗಿ ಅದ ನನ್ನ ಮಗ ಲವ್ ಮಾಡಾತನಲ್ರಿ, ಆ ಹುಡುಗಿ ತಾಯಿ ಬಂದಾಳ. ಏನೋ ಅವ್ರು ಬಂದಾರ ಆತಾಳಂಗಾರ. ಏನೇನ್ ಬೈಬೇಕಂತದಾರೋ ಏನ ಯಾರಿಗ್ ಗೊತ್ತ. ನಾನು ಎಷ್ಟು ಹೇಳ್ತೇನೆ ನಿನಗೆ, ಎಲ್ಲಿ ಕೇಳ್ತೀನಿ ನನ್ನ ಮಾತು. ನಿಮ್ದೊಂದು ಆಡತಾಗ ಏನು ನಮ್ಮ ಮಗನ ಬಗ್ಗೆ ಗೊತ್ತಾತಲ್ಲ, ಅದಕ್ಕೆ ಏನಾರ ಬೈಗಿಯಾಗಿ ಬರಾಕತ್ತಾರ ಏನಪ್ಪ ತಗ. ಏನು ಮಾಡೋದ್ರಿ ಈಗ, ಏನು ಮಾಡೋದು? ಬರ್ರಿ ಅಕ್ಕರ ಒಳಗೆ ಬರ್ರಿ, ಅಪರೂಪಕ್ಕೆ ಬಂದ್ರಿ. ಹೇಳಿಲ್ಲ ಅಂದ್ರೆ ಮುಂಚೆ ಗೊತ್ತಿದ್ರೆ ನಾವು ಒಂದಿಟ್ಟು ಏನಾರ ತಯಾರಿನಾರ ಮಾಡ್ತಿದ್ವಿ. ಇರ್ಲಿ ಬರ್ರಿ, ಈಗ ಬಂದಿದ್ದಾರ ಖುಷಿ ಆಯ್ತು. ಬರ್ರಿ ಗಾಡಿನ ಅಲ್ಲೇ ಸ್ಟೇಷನ್ಗಾರ ಬಸ್ ಸ್ಟ್ಯಾಂಡಿಗಾರ ಕಳಿಸ್ತಿದ್ದೆ, ಪಾಪ ನೀವು ಆಟೋ ಮಾಡ್ಕೊಂಬರೋಂಗಾತ. ಏನು ಅನ್ಕೋಬೇಡ್ರಿಪ್ಪ, ಹೇಳಿಲ್ಲ ಕೇಳಿಲ್ಲ ಹಂಗೆ ಬಂದೆ ಅಂತೇಳಿ. ಅಯ್ಯೋ ನಮ್ಮಕ್ಕಿದ್ದಂಗೆ ನೀವು ಹೇಳಾಕ ಕೇಳಾಕ ಏನೈತಿ. ಬರ್ರಿ ಬಂದಿದ್ದು ಭಾಳ ಖುಷಿ ಆಯ್ತು. ಕುಂದ್ರಿ ಸರ್ಕೋಯ್ತಾಗ ಕುಂದ್ರಲಿ ಅವ್ರು.
ಅಂದ್ರೆ ಮತ್ತೇನಿಲ್ಲ, ಆಟೋ ಮಾಡ್ಕೊಂಬಂದ್ರಲ್ಲ ಅದಕ್ಕೆ ಕಾರ್ ತಗೊಂಡ್ ನಾನರ ನನ್ನ ಮಗನಾರ ಬರ್ತಿದ್ವಲ್ಲ ಅಂತಷ್ಟೇ. ಇರ್ಲಿ ಇರ್ಲಿ ಇರ್ಲಿ. ಇದು ಚಹಾ ಕುಡಿತೀರಾ ಏನು ಕಾಫಿ ಕುಡಿತೀರಾ? ಅಂದ್ರೆ ನಿಮ್ಗೆ ಏನು ಬೇಕು ಅದನ್ನ ತೊಗೊಂಬರೋಣಂತ. ನಡಿತೈತಿ, ಅದಾದ್ರೂ ನಡಿತೈತಿ. ಆದ್ರೆ ಈಗ ಸದ್ಯ ಏನು ಬೇಡವಾ. ಊಟ ಮಾಡ್ಕೊಂಡು ಮನೆಯಿಂದ ಗಾಡಿ ಎತ್ತಿದ್ದ ಏನು ಅಲ್ಲಿಂದ ಇಲ್ಲಿಗೆ ಏಟ್ ದೂರ, ಒಂದು ತಾಸು 1.5 ತಾಸು ಅಷ್ಟೇ. ಅದಕ್ಕೆ ಏನು ಅಷ್ಟೇನು ತ್ರಾಸ ತೊಗೊಬಿಡುವ. ಈಗ ಆಮೇಲೆ ಬೇಕಾದ್ರೆ ಕೇಳ್ತೇನಂತ ನಾನು. ಈಗ ಸದ್ಯಕ್ಕೇನು ಬೇಡ. ಸುಮ್ಮನೆ ಬರಂಗಿಲ್ಲ, ಏನಾರ ವಿಚಾರ ಇರ್ಬೇಕು. ಮನೆ ಕಡೆ ಎಲ್ಲರೂ ಆರಾಮದಾರಲ್ರಿ? ಹೆಂಗದಾಳ್ರಿ ಹೊಸ ಸೊಸಿ? ಮನೆ ಕಡೆ ಎಲ್ಲರೂ ಆರಾಮದಾರ್ರಿ? ಸೊಸಿನೂ ಆರಾಮದಾಳ? ಸೊಸಿ ಏನು ಬಿಡ್ರಿ ಇದ್ದಂಥ ಮನೆಯಿಂದ ಬಂದಾಳ. ಏನು ಕಡಿಮೆ ಏನು ರಾವು ಅನ್ನತ್ಲೆ ಅಪ್ಪ ಅಣ್ಣ ಬಂದು ಬೆನ್ನಾಗ ನಿಂದಿರ್ತಾರ. ಸಾಲದಕ್ಕೆ ನನ್ನ ಮಗ ಅದನಲ್ರಿ. ನನ್ನ ಮಗ ಅಂತೂ ಏನು ಅಂಗೈಯಾಗ ಹಿಡ್ಕೊಂಡಾನು. ಸೀಮೆಗೆಲ್ಲದ ಏನು ತಿವಂಗ ಸಿಕ್ಕಾಳ ಅನ್ನಂಗೆ ಏನು ಮಾಡೋಕ್ಕಾಕೈತಿ. ಸುಮ್ಮನೆ ನೋಡ್ಕೊಂಡು ನೋಡ್ಲಾರ್ದಂಗೆ ಇರ್ಬೇಕಲ್ಲ ಮತ್ತೆ, ಹೌದಿಲ್ರಿ? ನನ್ನ ಮಗಳದೊಂದು ಮದುವೆ ಮಾಡಿದೆ ಅಂದ್ರೆ ಮುಗಿದೋತ್ ನಂದು ಜವಾಬ್ದಾರಿ. ನಾನು ಎತ್ತಾಗ್ರೆ ಸುಮ್ಮ ಕಾಶಿ ರಾಮೇಶ್ವರ ಹೋಗ್ಬಿಡ್ತೇನೆ ಅತ್ತಾಗ. ಮತ್ತೇನು ಮಾಡೋದು? ಅಯ್ಯೋ ಹಂಗೆ ಯಾಕೆ ಅನ್ಕೋತೀರಿ? ಏನು ಮಗಳು ಮದುವೆ ಮಾಡಿದ್ರೆ ಅಂತ ಮೊಮ್ಮಕ್ಕಳನ್ನ ಎತ್ತಾಡ್ಸೋದು ಬೇಡೇನ್ರಿ? ಒಳ್ಳೆ ಹುಡುಗನ ಸಿಗ್ತಾನೆ ಬೇಡ್ರಿ. ಅದಕ್ಕೆ ಮೊನ್ನೆ ನಿಮ್ಮ ಮಗನ ಬಗ್ಗೆ ನಿಮ್ಮ ತಂಗಿ ಮಗಳು ಬಾಯಿಗೆ ಬಂದಂಗೆ ಹೇಳ್ಬಿಟ್ಟಾಳ ನನ್ನ ಮಗನ ಮುಂದೆ. ಅದೇನು ಕರೆ ಐತಿ ಸುಳ್ಳು ಐತಿ ಏನೋ ವಿಚಾರಿಸೋಣ ಅಂತೇಳಿ ನಾನೇ ಬಂದೆ. ಮತ್ತು ನನಗೆ ಯಾಕೆ ಅವ್ರು ಏನೋ ಬೇಕಂತ ಹೇಳ್ಯಾರನ ಹದ್ಗೆಡ್ಸಕ್ಕಂತ ಅನ್ನಿಸ್ತಪ್ಪ. ಅದೇ ನನಗೆ ಗೊತ್ತ್ರಿ, ನನಗೂ ಗೊತ್ತು. ಅಲ್ಲ ಈಗ ನೋಡ್ರಿ, ಮೊನ್ನೆ ನಿಮ್ಮ ಮಗಳ ಬಗ್ಗೆನೂ ಒಂದು ಮಾತು ಹೇಳಿದ್ರು. ಮದುವೆ ಫಿಕ್ಸ್ ಆಗಿತ್ತಂತೆ. ಆ ಮದುವೆ ಫಿಕ್ಸ್ ಆಗಿ ಕಂಡಬಿಡ ದಿನ ಜೊತಿಲ್ಲ ಡ್ಯಾಡಿ ಮದುವೆ ಇನ್ನೊಂದು 5-6 ತಿಂಗಳು ಐತನ್ನತ್ಲೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ರು. ಆ ಹುಡುಗಿನೂ ಹೇಳಿದ್ರಿ. ಕೆಡ್ಸಕ್ಕೆ ಒಂದು ಏನಾರ ಹೇಳ್ತಿರ್ತಾರೆ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು, ತಲೆಯಾಗೂ ಹಾಕೋಬಾರ್ದ್ರಿ. ಹೌದಿಲ್ರಿ? ಈಗ ನಾವು 108 ಹೇಳ್ತೀವಿ, ಅವರು 108 ಮಾಡಿರ್ತಾರೆ. ಅದನ್ನೆಲ್ಲ ಈಗ ನಮ್ಮ ಪಾರ್ವತಿ ಏನು ದೊಡ್ಡ ಸುದ್ದನ್ರಿ ಈಕೆ. ಆಕಿನೂ ಏನು ಕಾಲೇಜ್ನಾಗ ಏನು ಹುಡುಗರು ಲವ್ ಮಾಡ್ಯಾಳ, ಎಲ್ಲ ಮಾಡ್ಯಾಳ. ಈಗ ಆಕಿ ಬಗ್ಗೆ ನಾವು ಅವ್ರ ಮನೆಗೆ ಹೋಗಿ ಹಂಗೆ ಹೇಳಿದ್ರೆ ನಮಗೆ ನೋಡ್ರಿ ಒಬ್ರು ಸಂಬಂಧ ಹಾಳು ಮಾಡ್ಬೇಕಂತ ಯಾವತ್ತೂ ಇಲ್ಲ ನೋಡ್ರಿ ತಲೆಯಾಗ. ಹಾಗಾಗಿ ನಾವಂಥ ಕೆಲಸ ಮಾಡೋದಿಲ್ಲ. ಇವ್ರು ಏನದಾರಲ್ಲ, ಇವ್ರ ತಂಗಿ ಮಗಳು ಯಾರಿಗೆ ನೆಮ್ಮದಿ ಕೊಡಬಾರ್ದು ಅನ್ನೋರು ನೋಡ್ರಿ. ಇವ್ರು ಒಟ್ಟು ಸಂಬಂಧ ಹಾಳು ಮಾಡಕ್ಕೆ ಒಟ್ಟು ಒಂಥರನ ಅದಾರ್ರಿ ಇವ್ರು. ಏನು ಮಾಡೋಕ್ಕತ್ತೆ ಹೇಳ್ರಿ ಈಗ, ಹೌದಿಲ್ರಿ? ಸುಮ್ಮನೆ ನಾನು ಕಂಡು ಕಾಣ್ಲಾರ್ದಂಗೆ ಇರ್ಬೇಕು. ಈಗ ನಮ್ಮ ಮನೆ ಬಾರ ಅಷ್ಟಾಗೈತಿ. ಈಗ ಏನಾರು ಅನ್ನಕ್ಕೂ ಬಾರದು ಬಿಡಕ್ಕೂ ಬಾರದು. ತವ್ರ ಮನೆ ನೋಡ್ರಿ ಎಷ್ಟೇ ಆದರೂ. ಈಗ ನಿಮ್ಮ ಮಗಳ ಬೇಗನೆ ಹಿಂಗೆ ಹೇಳಿದ್ರೆ ಕೇಳಿಸ್ಕೊಳ್ದಂಗೆ ಇರ್ಬೇಕು ನೋಡ್ರಿ. ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿತ್ತಂತ? ಇಲ್ಲಪ್ಪ, ಯಾರಂದ್ರೆ? ಇವು ಹೋಲ್ ಬಿಡ್ರಿ. ಈಗ ಮತ್ತೆ ನಾ ಅವ್ರ ಹೆಸರು ಹೇಳೋದು, ಅವ್ರ ಕಡೆ ನೀವು ಹೋಗಿ ಜಗಳ ಮಾಡೋದು ಇವೆಲ್ಲ ಯಾಕೆ ಹೌದಲ್ರಿ? ಅದು ಕರೆ ಏನ್ರಿ. ಈಗ ಸುಮ್ಮನೆ ಹೋಗಿ ಜಗಳ ಮಾಡ್ಯಾರ ಏನು ಉಪಯೋಗ? ಈಗ ಸಮಾಚಾರ ರೀ ಏನಿಲ್ಲವ. ಮನೆ ನೋಡಿದೆ, ಮನೆ ಭಾಳ ಚಲೋ ಐತಿ, ಮಸ್ತ್ ಐತಿ ಮನೆ. ನೀವೇನೋ ಹೊರಗಿಂದ ಅಂತೀರಿ, ಬರೀ ಒಳಗೆಲ್ಲ ಅಡ್ಡಾಡಿ ತೋರಿಸ್ತೇನೆ ಮನಿನ. ಭಾರಿ ಮಸ್ತ್ ಕಟ್ಸಿ ಮನಿ. ಈಗ ಒಂದು 2 ವರ್ಷ ಅದು ಕಟ್ಸಿ ತಗೋರಿ ಇದನ್ನು. ಏನು ಅಯ್ಯೋ ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಯಾಕಾರ? ಅಯ್ಯೋ ಹೊಸ್ತಾಗಿ ಮನೆಗೆ ಬರತ್ತೀನಿ, ಹಂಗೆ ಬರಕತ್ತೇನೆ ರೀ. ತಗೋರಿ, ಹಣ್ಣು ಹಂಪ್ಲ ಶಿವರಾತ್ರಿ ಬೇರೆ ಅಲ್ಲ, ತಗೋರಿ. ಬರ್ರಿ ಮನೆ ತೋರಿಸ್ತೇನೆ. ನಿಮ್ಮವನ ಆ ಹುಡುಗಿ ಬಗ್ಗೆ ಹಿಂಗಂತ ಯಾರು ಹೇಳಿದ್ರ? ಯಾರ? ಆ ಹುಡುಗಿ ಚಿಗೋ ಮನೆ ಬಂದಿದ್ಲಲ್ಲ, ಆಕಿನ ನಾನು ಕೊಟ್ಟು ಮಾತಾಡ್ಕೊಂತ ನಿಂತು, ಹುಡುಗಿ ಹಂಗ್ರಿ ಹಿಂಗ್ರಿ ರೊಕ್ಕಕ್ಕೆ ಭಾಳ ಆಸೆ ಅದಾವ್ರಿ ಈಗ ಅವರು, ಆಮೇಲೆ ಶ್ರೀಮಂತ ಅಂತೇಳಿ ಒಪ್ಕೊಂಡಾರ್ರಿ. ಆಮೇಲೆ ಒಂಥರನೇ ಹೆಂಗಂದ್ರೆ ಗೊತ್ತಲ್ಲ ಅವ್ರಿಗೆಲ್ಲ ಅಲ್ಲೇ ಇದ್ದವ್ರು ಅವರೆಲ್ಲ ಬಗ್ಗೆ ನೋಡಿರ್ತಾರೆ. ಹಂಗಾಗಿ ಹೇಳಿದ್ಲಕ್ಕಿನು ನನಗೆ. ಯಾಕೆ ಅದು ಹೌದು ಬಿಡ, ಮತ್ತೆ ಈಕಿನೂ ಹಂಗೆ ಇರೋದು ಕರೆಕ್ಟ್ ಅಂತ ಅನಿಸ್ತಾ ಸುಮ್ಮನೆ ಅದೇನ ಮತ್ತೇನು ಮಾತಾಡೋಕ್ಕೋಲಿಲ್ಲ. ನಮ್ಮ ಮಗಂದು ಇಷ್ಟು ಹುಳುಕಿತ್ತಲ್ಲ ಮತ್ತೆ, ಹೌದಿಲ್ಲ? ಈಗ ನೋಡ್ರಿ ಏನು ಮಾತಾಡ್ತಿದ್ಲ ಯಾರಿಗೆ ಗೊತ್ತು. ನಾನು ಅವ್ರ ಮಗಳಿಗೆ ತೆಗೆದ ತಕ್ಷಣ ಹೆಂಗೆ ಬಾಯಿ ಮುಚ್ಚಿದ್ಲ. ನೀನೊಂದು ಕ್ರಿಮಿನಲ್ಲ, ಅವರು ಒಂಥರ ಕ್ರಿಮಿನಲ್ಲ. ಚಲೋ ಆತ್ ತಗೋ. ನೋಡು, ಹಣ್ಣು ತರಕಂತೇಳಿ ನಿನ್ನ ಮಗ್ ರೊಕ್ಕ ಕೊಟ್ರೆ ಹೋಗಿ ಓಟು ಕುಡಿದು ಕಾಸ್ಲಿ ಖಾಲಿ ಮಾಡಿ ಬಂದ. ಹಣ್ಣು ತರಲಿಲ್ಲ, ಎಂಥದ್ದು ಇಲ್ಲ. ಇವ್ರರ ತಂದು ಕೊಟ್ರಲ್ಲ, ತೊಗೊಂಡೋಗೊಳದು. ಕೇಳತ್ತಲ್ಲ ಬಾಯಿ ಮುಚ್ಚ್ರಿ. ಅಕ್ಕಾರ, ಇದು ಅಡಿಗೆ ಮನೆ ನೋಡ್ರಿ. ಇದು ಅಡಿಗೆ ಮನೆ ದೊಡ್ಡದಾಗ ಕಟ್ಸೇವ್ರಿ ಒಂಚೂರು. ಇದು ಗೆಸ್ಟ್ ಯಾರು ಬಂದ್ರೆ ಕುಂತ್ ಮಾತಾಡಕ ಮಾಡಾಕ, ನಮಗೂ ಕುಂತು ಟಿವಿ ನೋಡಕ ಊಟಕ್ಕೆ ಅಂತ ಕಟ್ಟಿಸ್ಕೊಂಡಿರೋದು ಇದ್ರಿ. ಓ ಹೌದೇನ್ರಿ? ಭಾರಿ ಇಂಬೈತಿ. ಮಸ್ತ್ ಐತ್ರಿ.